ಸಾಯಂಕಾಲ 6 ಗಂಟೆಗೆ ಬಸ್ಸಿನಿಂದ ಇಳಿದು ರಿಕ್ಷಾದಲ್ಲಿ ಹೋಗುತ್ತಿದ್ದೆ. ನನಗೆ ಆ ಸಿಟಿ ಚೆನ್ನಾಗಿಯೇ ಪರಿಚಿತವಾದ ಊರು ಆದ್ದರಿಂದ ಅತ್ತೆಯ ಮನೆಯ ವಿಳಾಸವನ್ನು ಕಂಡುಕೊಳ್ಳುವುದು ದೊಡ್ಡ ಕಷ್ಟವೆಂದು ತೋರಲಿಲ್ಲ. ಮಾವ ಇತ್ತೀಚೆಗೆ ಬೆಂಗಳೂರಿನಿಂದ ವರ್ಗಾವಣೆಯಾಗಿ ಬಂದಿದ್ದಾರೆ. ಅತ್ತೆ ನನ್ನ ಅಪ್ಪನ ತಂಗಿ ಆಗಿರುವುದರಿಂದ ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾವು ಆಗೊಮ್ಮೆ ಈಗೊಮ್ಮೆ ಭೇಟಿಯಾಗುತ್ತಿದ್ದೆವು. ಕಳೆದ 4 ವರ್ಷಗಳಿಂದ ನಾನು ಇಂಜಿನಿಯರಿಂಗ್ ಓದುತ್ತಾ ಬಿಜಿಯಾಗಿದ್ದರಿಂದ ಸಂಬಂಧಿಕರನ್ನು ಯಾರನ್ನೂ ಭೇಟಿ ಮಾಡಲು ಆಗಿರಲಿಲ್ಲ. ಇತ್ತೀಚೆಗೆ ಪರೀಕ್ಷೆಗಳು ಮುಗಿದಿದ್ದರಿಂದ ರಿಸಲ್ಟ್ ಬರುವವರೆಗೂ ಕೆಲವು ದಿನಗಳನ್ನು ಕಳೆಯಲು ಅಮ್ಮ ನನ್ನನ್ನು ನಮ್ಮ ಅತ್ತೆಯ ಊರಿಗೆ ಕಳುಹಿಸಿದರು. ಅತ್ತೆ ಮತ್ತು ಮಾವನಿಗೆ 2 ಮಕ್ಕಳು. ದೊಡ್ಡವನು ಕಿರಣ್, ಅವನು ಈಗೀಗ ಪುಣೆಗೆ ಹೋಗಿ ಅಲ್ಲಿ ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಎರಡನೆಯವಳು ಶೀಲಾ. ಅವಳು ಇಂಜಿನಿಯರಿಂಗ್ ಮೊದಲ ವರ್ಷ ಓದುತ್ತಿದ್ದಾಳೆ. ಅವಳು ಯಾವಾಗಲೂ ಹುರುಪಿನಿಂದ ಇರುವವಳು. ಮಳೆ ಬರುವ ಹಾಗೆ ಅನ್ನಿಸಿರುವುದರಿಂದ ನಾನು ಗಡಿಬಿಡಿಯಾಗಿ ಆಟೋದಿಂದ ಇಳಿದು ಮನೆಯ ಕಡೆಗೆ ಹೊರಟೆ. ಅದು ದೂರದಿಂದ ನೋಡಿದಾಗ ಮನೆ ತುಂಬಾ ಚಿಕ್ಕದಾಗಿ ಕಾಣಿಸಿತು. ಹಾಗೂ ಮನೆಯ ಸುತ್ತಲೂ ದೊಡ್ಡದಾದ ಕಾಂಪೌಂಡ್ ಇತ್ತು. ಕಾಲಿಂಗ ಬೆಲ್ ಒತ್ತಿದ್ದಾಗ ಕೆಲಸದವಳು ಬಂದು ಬಾಗಿಲನ್ನು ತೆಗೆದಳು. ಆಗ ನಾನು ಯಾರು ಅಂತ ಕೇಳಿದಳು. ಆಗ ನಾನು ನನ್ನ ಬಗ್ಗೆ ಪರಿಚಯ ಮಾಡಿಕೊಂಡು ಒಳಗೆ ಹೋದೆ. ಅತ್ತೆಯವರು ಅರ್ಜೆಂಟಾಗಿ ಯಾರೋ ಹತ್ತಿರದ ಸಂಬಂಧಿಕರು ಅನಾರೋಗ್ಯದಿಂದ ಇದ್ದಾರೆಂದು ಅವರು ಬೇರೆ ಊರಿಗೆ ಹೋಗಿದ್ದಾರೆ ಎಂದು ಕೆಲಸದವಳು ಹೇಳಿದಳು. ಎಲ್ಲರೂ ಹೋಗಿದ್ದಾರೆ ಎಂದು ನಾನು ಆತುರದಿಂದ ಕೇಳಿದೆ. ಆಗ ಶೀಲಾ ಅಮ್ಮ ಅವರು ಹೋಗಿಲ್ಲ, ಈಗ ಯಾವುದೋ ಕಂಪ್ಯೂಟರ್ ಕ್ಲಾಸ್ ಇದೆ ಅಂತ ಹೊರಗೆ ಹೋಗಿದ್ದಾಳೆ ಅಂತ ಕೆಲಸದವಳು ಹೇಳಿದಳು. ಆಗ ನನಗೆ ಒಂಟಿಯಾಗಿರುವುದು ತುಂಬಾ ಕಷ್ಟ ಅನ್ನಿಸುತ್ತಿತ್ತು. ಆಗ ನಾನು ಹೊರಗೆ ಹೋಗಿ ಬರೋಣ ಅಂತ ಅಂದುಕೊಳ್ಳುವಾಗಲೇ ಮಳೆ ಶುರು ಆಯಿತು. ನಾನು ಬಟ್ಟೆ ಬದಲಾಯಿಸಿ ಕೆಲಸದವಳು ಕೊಟ್ಟ ಕಾಫಿ ಕುಡಿಯುತ್ತಾ ಹೊರಗಿನ ಮಳೆಯನ್ನು ನೋಡುತ್ತಿದ್ದೆ. ಮಳೆ ಸ್ವಲ್ಪ ಕಡಿಮೆಯಾಗುತ್ತಿದ್ದಂತೆ ಮನೆಯ ಮುಂದೆ ಒಂದು ಆಟೋ ಬಂದು ನಿಂತಿತು. ನನ್ನನ್ನು ನೋಡಿ ಹಾಯ್ ಶಿವು, ಯಾವಾಗ ಬಂದೆ ಅಂತ ಶೀಲಾ ಖುಷಿಯಾಗಿ ಕೇಳಿದ. ಶೀಲಾ ಸಂಪೂರ್ಣವಾಗಿ ಒದ್ದೆಯಾಗಿ ಇದ್ದಳು. ಆಗ ನನ್ನ ಸಂಸ್ಕಾರ ತಡೆಯಾದರೂ ಆಕೆಯ ಸೌಂದರ್ಯವನ್ನು ನೋಡದೆ ಇರಲಾಗಲಿಲ್ಲ. ಶೀಲಾಗೆ ಈಗ 20 ವರ್ಷ, ತೆಲ್ಲಗೂ ಅಲ್ಲ ದಪ್ಪಗೂ ಅಲ್ಲ, ಬಿಳಿಯ ದೇಹ ನೆನೆದುಕೊಂಡು ಬಂದಿರುವಾಗ ತುಂಬಾ ಸುಂದರವಾಗಿ ಕಾಣಿಸಿತು. ಇರು, ನಾನು ಈಗ ಬರುತ್ತೇನೆ ಅಂತ ಹೇಳಿ ಅಡುಗೆ ಮನೆಯ ಮೂಲಕ ಬಾತ್ರೂಮಿಗೆ ಓಡಿದಳು. ಕೆಲವೇ ಸಮಯದಲ್ಲಿ ಇನ್ನು ಕಾಫಿ ಇದೆಯೇ ನೋಡೋಣ ಅಂತ ಅಡುಗೆ ಮನೆಗೆ ಹೋದೆ. ಕಾಫಿ ತೆಗೆದುಕೊಂಡು ಬರುತ್ತಿರುವಾಗ ಗೊತ್ತಿಲ್ಲದೆ ಕಿಟಕಿಯಿಂದ ನೋಡಿದಾಗ ಶೀಲಾಳ ಹಳದಿ ಬಣ್ಣದ ಬೇನು ಕಾಣಿಸಿತು. ಆಗ ನನ್ನ ಹೃದಯ ಜೋರಾಗಿ ಬಡಿಯಲು ಪ್ರಾರಂಭಿಸಿತು. ಮನಸ್ಸು ಬೇಡ ಅಂತ ಹೇಳಿದರು. ನನ್ನ ಕಣ್ಣುಗಳು ಮಾತ್ರ ತಿರುಗಿಸಲಾಗಲಿಲ್ಲ. ಆಗ ಶೀಲಾ ಒಮ್ಮೆಲೆ ಹಿಂದೆ ತಿರುಗಿದಳು. ನನಗೆ ಕರೆಂಟ್ ಶಾಕ್ ಹೊಡೆದ ಹಾಗೆ ಆಯಿತು. ಆಗ ಸಮಯದಲ್ಲಿ ಶೀಲಾ ಕೂಡ ನನ್ನ ಕಣ್ಣುಗಳಲ್ಲಿ ನೋಡಿ ವಿಚಿತ್ರವಾಗಿ ನಕ್ಕಳು. ನಾನು ಅಲ್ಲೇ ನಿಂತುಬಿಟ್ಟೆ. ಆಗ ನಾನು ಭೂಮಿಯೊಳಗೆ ಜಾರಿ ಹೋಗುತ್ತಿದ್ದೇನೆ ಅಂತ ಅನ್ನಿಸಿತು. ಗೊತ್ತಿಲ್ಲದ ಆತಂಕದಿಂದ ನಾನು ಗಡಿ ಬೀದಿಯಲ್ಲಿ ಹಾಲ್ಗೆ ಬಂದುಬಿಟ್ಟೆ. ಹೃದಯ ಇನ್ನೂ ಜೋರಾಗಿ ಹೊಡೆದುಕೊಳ್ಳುತ್ತಾ ಇತ್ತು. ಶೀಲಾಗೆ ಗೊತ್ತಾಯಿತೋ ಅಥವಾ ಇಲ್ಲವೋ ಎಂದು ಭಯ ನನ್ನಲ್ಲಿ ಸೇರಿತು. ಮನಸ್ಸು ಶಾಂತವಾಗಳೇನು. ನಾನು ಟೇಬಲ್ ಮೇಲಿದ್ದ ದಿನಪತ್ರಿಕೆ ಕುಳಿತೆ. ಅರ್ಧ ಗಂಟೆಯ ನಂತರ ಬಾರೋ ಊಟ ಮಾಡೋಣ ಬಾ ಅಂತ ಶೀಲಾ ಕರೆದಳು. ಊಟದ ಸಮಯದಲ್ಲಿ ತನ್ನ ಸ್ನೇಹಿತರು ಸಿನಿಮಾಗಳ ಬಗ್ಗೆ ತುಂಬಾ ಮಾತನಾಡಿದಳು. ಊಟ ಮಾಡುವಾಗ ಅದು ಉದ್ದೇಶಪೂರ್ವಕವಾಗಿ ಹೊರಗೆ ಸರಿಯುತ್ತಿರುವಂತೆ ತೋರಿತು. ಆಕೆಗೆ ಗೊತ್ತಿಲ್ಲದಂತೆ ಆ 2 ಅಮೃತದ ಕೊಡಗಳತ್ತ ದಿಟ್ಟಿಸಿ ಊಟ ಮಾಡಿದೆ. ಸುಸ್ತಾಗಿದ್ದರಿಂದ ರೂಮಿಗೆ ಹೋಗಿ ಡಬಲ್ ಕಾಟ್ ಮೇಲೆ ಒರಗಿದ ನಿಧಾನವಾಗಿ ನಿದ್ರೆಗೆ ಜಾರಿದೆ. ಏನೋ ಆತಂಕದಿಂದ ಎಚ್ಚರವಾಗಿ ಇದ್ದೆ. ಗಾಳಿ ಕಿಟಕಿಗಳಿಗೆ ಬಡಿಯುತ್ತಿತ್ತು. ಹೊರಗೆ ಕತ್ತಲೆಯಾಗಿತ್ತು. ನನ್ನ ಪಕ್ಕದಲ್ಲಿ ಶೀಲಾ ಮಲಗಿದ್ದಳು. ಕಿಟಕಿ ಮುಚ್ಚಿ ಮತ್ತೆ ಮಲಗಿದೆ. ಗಡಿಯಾರ ನೋಡಿದರೆ ರಾತ್ರಿ 2 ಗಂಟೆ ಆಗಿತ್ತು. ಪಕ್ಕದಲ್ಲಿ ಶೀಲಾ ಇದ್ದಳು. ನನ್ನೊಳಗೆ ಗೊತ್ತಿಲ್ಲದ ಆತಂಕ ಶುರುವಾಯಿತು. ಪುಸ್ತಕದಲ್ಲಿ ಓದಿದ್ದು ಬಿಟ್ಟರೆ ಎಂದು ಹೆಣ್ಣಿಗೆ ಇಷ್ಟು ಹತ್ತಿರ ಮಲಗಿರಲಿಲ್ಲ. ಮೆದುಳು ಮೊಂಡಾಗಿತ್ತು. ಬೆಡ್ ಲೈಟ್ ಬೆಳಕಿನಲ್ಲಿ ಶೀಲಾ ಸುಂದರವಾಗಿ ಕಾಣಿಸುತ್ತಿದ್ದಳು. ಆಕೆಯ ಕತ್ತು ಭುಜಗಳು ಶೀಲಾಗೆ ಒಗ್ಗಿಕೊಂಡಂತೆ ಅತಿ ನಿರಾಳವಾಗಿದ್ದವು. ಶೀಲಾಳ ಸೌಂದರ್ಯ ನನ್ನನ್ನು ಹುಚ್ಚನನ್ನಾಗಿ ಮಾಡಿತೊಡಗಿತು.
ತಡೆಯಲಾರದೆ ಪಾಪ ಪುಣ್ಯ ಮರೆತು ನಿಧಾನವಾಗಿ ಅವಳ ಹತ್ತಿರಕ್ಕೆ ಜರುಗಿ ಸೊಂಟದ ಮೇಲೆ ಕೈ ಇಟ್ಟು ಹೃದಯ ಜೋರಾಗಿ ಬಡಿಯಿತು. ನಿಧಾನವಾಗಿ ಸೊಂಟದ ಮೇಲೆ ಕೈಯಿಂದ ಸ್ಪರ್ಶಿಸುತ್ತಾ ನನ್ನ ಕಾಲನ್ನು ಆಕೆಯ ಕಾಲ ಮೇಲೆ ಇಟ್ಟೆ. ಕೈಯಿಂದ ಭುಜದ ಮೇಲೆ ಒತ್ತಲು ಶುರು ಮಾಡಿದೆ. ಶೀಲಾ ಆ ಕಡೆ ಮುಖ ಮಾಡಿ ಮಲಾಗಿದ್ದವಳು ನಿಧಾನಕ್ಕೆ ಇತ್ತ ತಿರುಗಿದಳು. ನನ್ನ ಕೈಯನ್ನು ಸೊಂಟದ ಮೇಲೆ ಇಟ್ಟು ಒತ್ತಿದೆ. ಶೀಲಾಳ ಉಸಿರು ಗಟ್ಟಿಯಾಗ ತೊಡಗಿತು. ಆಗ ಆಕೆ ನಿದ್ರೆಯಲ್ಲಿ ಇಲ್ಲ ಅಂತ ಗೊತ್ತಾಯಿತು. ಶೀಲಾ ಇನ್ನಷ್ಟು ಗಟ್ಟಿಯಾಗಿ ಉಸಿರಾಡಿ ಯಾವುದೇ ಪ್ರತಿರೋಧ ತೋರಿಸದಿರುವುದು ನನ್ನನ್ನು ಆಶ್ಚರ್ಯ ಮತ್ತು ಆನಂದದಲ್ಲಿ ಮುಳುಗಿಸಿತು. ಶೀಲಾ ಸೊಂಟವನ್ನು ಸ್ವಲ್ಪ ಕದಲಿಸಿದಳು. ನಿಧಾನವಾಗಿ ಅಂದು ತನ್ನ ಬಲಗೈಯಿಂದ ನನ್ನ ಮೇಲೆ ಕೈಯಿಟ್ಟಳು. ಆಕೆ ಪೂರ್ತಿಯಾಗಿ ಸಹಕರಿಸುತ್ತಿದ್ದಾಳೆ ಅಂತ ತಕ್ಷಣ ಗೊತ್ತಾಯಿತು. ಹಾಗೆ ಕೈ ಇಡದೆ ಕೆಲಸ ಮಾಡೋಣ ಅಂತ ಮುಂದುವರಿದೆ. ಆಕೆ ಮೆಲ್ಲಗೆ ಉಸಿರಾಡುತ್ತಿದ್ದಳು. ಹೊರಗೆ ಮಳೆ ಜೋರಾಗಿ ಸುರಿಯುತ್ತಿತ್ತು. ನಿಶ್ಶಬ್ದವನ್ನು ಮುರಿದು ಸುನಿಟಾಗೆ ಮುತ್ತಿಡುವುದನ್ನು ಶುರು ಮಾಡಿದೆ. ಕೈಗಳ ಮೇಲಿಂದ ತೋಳುಗಳಲ್ಲಿ ಬೆರಳುಗಳಿಂದ ಸೌಮ್ಯವಾಗಿ ಆಡಿಸಿದಾಗ ಆಕೆ ಬಿಗಿಯಾಗಿ ನಗುತ್ತಿದ್ದಳು. ಹಾಗೆ ಸ್ವಲ್ಪ ಹತ್ತಿರಕ್ಕೆ ಜರುಗಿ ಹೊಟ್ಟೆ ಮೇಲೆ ಬೆರಳುಗಳಿಂದ ಆಡಿಸುತ್ತವಳಿಗೆ ಕಚ್ಚಗುಳಿ ಇಟ್ಟೆ. ಶ್ರೀನು ಬೇಡ, ಇನ್ನೂ ನಗಳಾರದೆ ಎಂದು ಶೀಲಾ ಮೆತ್ತಗೆ ಹೇಳಿದಳು. ನಗದಿದ್ದಾರೆ. ಏನು ಮಾಡ್ತಿದ್ದೀಯಾ ಎಂದೇ. ನೀನು ಏನು ಮಾಡಮ್ಮ ಅಂತೀಯೋ ಅದನ್ನೇ ಮಾಡ್ತೀನಿ ಎಂದು ಆಕೆ ನನ್ನತ್ತ ಆ ರೀತಿ ನೋಡುತ್ತಾ ಹೇಳಿದಳು. ತಪ್ಪು ಅಲ್ವಾ ಎಂದೇ. ಗೊತ್ತಿಲ್ಲ. ಒಂದು ಕ್ಷಣ ನಿಲ್ಲು ಆಮ. ತಪ್ಪು ಅಂದರೂ ಪರವಾಗಿಲ್ಲ ಎಂದಳು ಶೀಲಾ. ಯಾರಾದರೂ ನೋಡ್ತಾರೆ ಅಲ್ವಾ ಎಂದೆ. ಆಕೆ ನನ್ನ ಕಣ್ಣುಗಳಲ್ಲಿ ಆಸೆಯಿಂದ ನೋಡಿ ನಕ್ಕಳು. ನನ್ನೊಳಗಿನ ವಿವೇಕ ನಾಶವಾಯಿತು. ಪಾಪ ಪುಣ್ಯ ಗೊತ್ತಾಗದಂತೆ ಶೀಲಾ ಆಗ ಕಡೆಯಿಂದ ತಿರುಗಿ ಬೆನ್ನಿಗೆ ಮಲಗಿದಳು. ಇಬ್ಬರು ಸರಿಯಾದ ವಯಸ್ಸಿನವರೇ ಆಗಿದ್ದರಿಂದ ಆಸೆಯಿಂದ ತಡೆಯಲಾರದೆ ಒಂದೇ ರಂಗಿನಲ್ಲಿದು ಕೆಲಸ ಶುರು ಮಾಡಿದೆವು. ಹೊರಗೆ ಜೋರಾಗಿ ಮಳೆ ಸುರಿಯುತ್ತಿರುವಾಗ ಕರೆಂಟ್ ಹೋಯಿತು. ಶೀಲಾಗೆ ಕತ್ತಲೆ ಅಂದರೆ ಭಯವಂತೆ. ಆಗ ನಮಗಿಬ್ಬರಿಗೂ ನಿರಾಶೆ ಆಯಿತು. ಕರೆಂಟ್ ಬರಬಹುದು ಅಂತ ಕಾಯುತ್ತಿದ್ದೆವು. ಮಳೆ ಜೋರಾಗಿ ಸುರಿಯುತ್ತಿದ್ದರಿಂದ ವಿದ್ಯುತ್ ಬರುವುದು ತಡವಾಯಿತು. ಸುಮಾರು 1-2 ಗಂಟೆ ಆಗುತ್ತಿತ್ತು. ಅವಳನ್ನು ಹಲವು ಬಾರಿ ಕೇಳಿದ. ಇಬ್ಬರು ಸರಿಯಾದ ವಯಸ್ಸಿನವರೇ ಆಗಿದ್ದರಿಂದ ಆಸೆಯಿಂದ ತಡೆಯಲಾರದೆ ಒಂದೇ ರಂಗಿನಲ್ಲಿದು ಕೆಲಸ ಶುರು ಮಾಡಿದೆವು. ಹೊರಗೆ ಜೋರಾಗಿ ಮಳೆ ಸುರಿಯುತ್ತಿರುವಾಗ ಕರೆಂಟ್ ಹೋಯಿತು. ಶೀಲಾಗೆ ಕತ್ತಲೆ ಅಂದರೆ ಭಯವಂತೆ. ಆಗ ನಮಗಿಬ್ಬರಿಗೂ ನಿರಾಶೆ ಆಯಿತು. ಕರೆಂಟ್ ಬರಬಹುದು ಅಂತ ಕಾಯುತ್ತಿದ್ದೆವು. ಮಳೆ ಜೋರಾಗಿ ಸುರಿಯುತ್ತಿದ್ದರಿಂದ ವಿದ್ಯುತ್ ಬರುವುದು ತಡವಾಯಿತು. ಸುಮಾರು 1-2 ಗಂಟೆ ಆಗುತ್ತಿತ್ತು. ಅವಳನ್ನು ಹಲವು ಬಾರಿ ಕೇಳಿದ. ಎಂದಳು. ಹೌದಾ, 1 ನಿಮಿಷ ಇರು ಎಂದು ಹೊರಗೆ ಹೋದೆ. ಕೆಲಸದವಳು ಕೇಳಲು ಹೋಗಿ ಮೇಣದ ಬತ್ತಿ ತೆಗೆದುಕೊಳ್ಳೋಣ ಎಂದು ಯೋಚಿಸಿದೆ. ಆಗ ವಿದ್ಯುತ್ ಇಲ್ಲದಿದ್ದರೂ ನಮ್ಮ ಕೆಲಸಕ್ಕೆ ಅಡಚಣೆಯಾಗುವುದಿಲ್ಲ ಎಂದು ತಕ್ಷಣ ಕೆಲಸದವಳ ರೂಮ್ ಬಳಿಗೆ ಹೋದೆ. ಸಣ್ಣಗೆ ಏನೋ ಸಂಶಯ ಬಂದು ಕಿಟಕಿಯಿಂದ ನೋಡಿದರೆ ಕೆಲಸದವಳು ಮತ್ತು ಆಕೆಯ ಗಂಡ ಕತ್ತಲಲ್ಲೇ ಆಟವಾಡುತ್ತಿದ್ದರು. ಶೀಲಾಗೆ ಮೇಣದ ಬತ್ತಿಯಿದ್ದರೆ ಮಾತ್ರ ಅನುಮತಿ ಇಲ್ಲ ಎಂದು ತೋರಿತು. ಬಾಗಿಲು ಬಡಿಯಲು ಬೇಡವೇ ಎಂದು ಲೆಕ್ಕಾಚಾರ ಹಾಕುತ್ತಾ ಜೋರಾಗಿ ಮಳೆ ಸುರಿಯುವತ್ತು ನೋಡುತ್ತಾ ತಂಪಾದ ಗಾಳಿಯನ್ನು ಆಸ್ವಾದಿಸುತ್ತಿದ್ದೆ. ಆದರೆ ನನ್ನೊಳಗಿನ ಆಗ ವೇಗ ತಡೆಯಲಾರದೆ ಕೆಲಸದವಳ ಬಾಗಿಲು ಬಿಡಿದೆ. ತಪ್ಪಾದರೂ ಅವರು ತಕ್ಷಣ ಸರಿಪಡಿಸಿಕೊಂಡು ಬಾಗಿಲು ತೆರೆದರು. ರೂಮಿನಲ್ಲಿ ಕಟ್ಟಲಾಗಿತ್ತು. ವಿದ್ಯುತ್ ಹೋಗಿ ಸಾಕಷ್ಟು ಸಮಯವಾಯಿತು. ಮೇಣದ ಬತ್ತಿ ಹಚ್ಚಿ ಎಂದು ದಿನಟನದಿಂದ ಕೇಳಿದೆ. ಸರಿ ಎಂದು ಆಕೆ ಮೇಣದ ಬತ್ತಿ ಹಚ್ಚಿ ಇನ್ನೇನಾದರೂ ಬೇಕಾ ಎಂದು ಹೋದಳು. ಬೇಡ, ಹೋಗಿ ನಿಮ್ಮ ನಿದ್ದೆಗೆ ತೊಂದರೆ ಮಾಡಿದ್ದಕ್ಕೆ ಸರಿ ಎಂದೆ. ಅದೆಲ್ಲ ಯಾಕೆ, ಪರವಾಗಿಲ್ಲ. ಆಕೆ ಹೊರತು ಹೋದಳು. ತಕ್ಷಣ ರೂಮಿಗೆ ಹೋಗಿ ಶಿಲಿ, ಈಗ ಓಕೇನಾ ಎಂದರೆ ನಿನ್ನ ಇಷ್ಟ. ಇವತ್ತು ನನ್ನನ್ನು ನೀನು ಬಿಡುವಂತೆ ಕಾಣುತ್ತಿಲ್ಲ ಬಾ ಅಂತ ಹುಸಿ ಕೋಪದಿಂದ ನಕ್ಕಳು. ಈ ತಂಪು ಮಳೆಯಲ್ಲಿ ಅದೇನೇ ಆದರೂ ನಿನ್ನನ್ನು ಬಿಡುವುದಿಲ್ಲ ಎಂದು ಶೀಲಾ ಮೇಲೆ ಜಿಗಿದೆ. ಸಮಯ ವ್ಯರ್ಥ ಮಾಡದೆ ಅವಳನ್ನು ಖುಷಿಪಡಿಸಲು ಕೆಲಸ ಶುರು ಮಾಡಿದೆ. ಹೀಗೆ ಆಯಾ ರಾತ್ರಿ ಎಲ್ಲವನ್ನೂ ಮಾಡಿಕೊಂಡೆವು. ಪ್ರತಿ ಬಾರಿ ಹೊಸದಾಗಿ ಅನಿಸಿತು. ಈಗಲೂ ಅವಕಾಶ ಸಿಕ್ಕಾಗಲೆಲ್ಲ ಮಾಡಿಕೊಳ್ಳುತ್ತೇವೆ. ಇಬ್ಬರಿಗೂ ಮದುವೆಯಾದರೂ ಆ ದಿನ ನಡೆದ ಆ ಸಂಗಾತಿಯ ಆಯಾ ಮಜಾ ಬೇರೆಯೇ ಇತ್ತು. ಧನ್ಯವಾದಗಳು ಗೆಳೆಯರೇ. ಈ ವಿಡಿಯೋ ಕೇವಲ ಕಾಲ್ಪನಿಕವಾಗಿದ್ದು ಕೇವಲ ಮನರಂಜನೆಯ ಉದ್ದೇಶದಿಂದ ಮಾಡಲಾಗಿದೆ. ಈ ಕಥೆಯನ್ನು 18 ವಯಸ್ಸು ಮೇಲ್ಪಟ್ಟ ಯುವಕರು ಮಾತ್ರ ನೋಡಿ. ಹಾಗೂ ಈ ವಿಡಿಯೋದಲ್ಲಿ ಬರುವ ಯಾವುದೇ ವ್ಯಕ್ತಿಯಾಗಲಿ ವ್ಯಕ್ತಿತ್ವವಾಗಲಿ ಸಮಾಜಕ್ಕಾಗಲಿ ಸಂಬಂಧಪಟ್ಟಿಲ್ಲ.
ಈ ಕತೆ ಕೇವಲ ಕಾಲ್ಪನಿಕ. ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.